ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಸೇವಾ ಸಿಂಧು ಲಾಗಿನ್ನಲ್ಲಿ ರೆವೆನ್ಯೂ ಸರ್ವಿಸಸ್ ನಾಡ ಕಚೇರಿ ವೆಬ್ಸೈಟ್ ಓಪನ್ ಮಾಡಿದರೆ ನಿಮಗೆ ಓಪನ್ ಆಗ್ತಿಲ್ಲ. ಅಂದರೆ ವೆಬ್ಸೈಟ್ ಓಪನ್ ಮಾಡಿದಾಗ ಸೇವಾ ಸಿಂಧುನಲ್ಲಿ ಯುವರ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರ್ತಾಯಿದೆ. ಗೂಗಲ್ ಕ್ರೋಮ್ನಲ್ಲಿ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಆಪ್ಷನ್ ಓಪನ್ ಆಗ್ತಿಲ್ಲ. ಅದಕ್ಕೆ ಯಾವ ಥರ ಸೇವಾ ಸಿಂಧು ಲಾಗಿನ್ ಓಪನ್ ಮಾಡ್ತಾಯಿದ್ವಿ. ಮಾಡಿದ ಮೇಲೆ ಅಪ್ಲೈ ಫಾರ್ ಸರ್ವಿಸಸ್ಸಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ರೆವೆನ್ಯೂ ಅಂತ ಸರ್ಚ್ ಮಾಡಬೇಕು. ವ್ಯೂ ಆಲ್ ಸರ್ವಿಸಸ್ಸಲ್ಲಿ ರೆವೆನ್ಯೂ ಅಂತ ಸರ್ಚ್ ಮಾಡಬೇಕು. ನೋಡಿ, ವ್ಯೂ ಆಲ್ ಸರ್ವಿಸಸ್ಸಲ್ಲಿ ರೆವೆನ್ಯೂ ಅಂತ ಸರ್ಚ್ ಮಾಡಬೇಕು. ರೆವೆನ್ಯೂ ಅಂದರೆ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಹಿಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಮಾಡಿದ ಮೇಲೆ ಈ ಥರ ಯುವರ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರುತ್ತೆ. ಅಡ್ವಾನ್ಸ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗ್ತಾಯಿಲ್ಲ. ಇದಕ್ಕೆ ಯಾವ ಥರ ಏನು ಮಾಡಬೇಕು? ಬಹಳ ಸಿಂಪಲ್ ಆಗಿದೆ. ನೀವು ಗೂಗಲ್ ಕ್ರೋಮ್ನಲ್ಲಿ ಈ ಥರ ಬರುತ್ತೆ. ಬಂದ ಮೇಲೆ 2 ಟ್ರಿಕ್ಸ್ ಇದೆ, 2 ಟ್ರಿಕ್ಸ್ ಇದೆ. ಒಂದು ಟ್ರಿಕ್ ಇಲ್ಲ, 2 ಟ್ರಿಕ್ಸ್ ಇದೆ. ನೋಡಿ, ಇದೇನು ಇದೆ, ನಾಟ್ ಸೆಕ್ಯೂರ್ ಅಂತ ರೆಡ್ ಮಾರ್ಕಲ್ಲಿ ಬಂದಿರುತ್ತೆ. ಅದಕ್ಕೆ ನೀವು ಪ್ಲಸ್ ಚಿಹ್ನೆ ತೊಗೋಬೇಕು, ಪ್ಲಸ್ ಆ್ಯಡ್ ಮಾಡಬೇಕು. ಮಾಡಿ ಇಲ್ಲಿ 3 ಡಾಟ್ಸಲ್ಲಿ ಕ್ಲಿಕ್ ಮಾಡ್ತೇವೆ. ನೋಡಿ, ಇಲ್ಲಿ ಏನಿದೆ, ನ್ಯೂ ಇನ್ಕಾಗ್ನಿಟೋ ವಿಂಡೋ ಅಂತ ಇದೆ. ಕಂಟ್ರೋಲ್ ಶಿಫ್ಟ್ ಪ್ಲಸ್ N 3 ಸೈಮಲ್ಟೇನಿಯಸ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲಾಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಇನ್ಕಾಗ್ನಿಟೋ ಮೋಡ್ ಅಂತ ನ್ಯೂ ಅಂತ ಕೊಡಬೇಕು. ಕೊಟ್ಟ ಮೇಲೆ ಸೇವಾ ಸಿಂಧು ಸರ್ಚ್ ಮಾಡಬೇಕು. ಇದು ಗೂಗಲ್ ಕ್ರೋಮ್ನಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು. ಕೊಟ್ಟ ಮೇಲೆ ನೋಡಿ, ಸೇವಾ ಸಿಂಧು ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನೋಡಿ, ಸೇವಾ ಸಿಂಧು ಲಾಗಿನ್ ಆಯಿತು. ಲಾಗಿನ್ ಆದಮೇಲೆ ಅಪ್ಲೈ ಫಾರ್ ಸರ್ವಿಸಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ ಕೊಡಬೇಕು. ವ್ಯೂ ಆಲ್ ಸರ್ವಿಸಸ್ ಕೊಟ್ಟ ಮೇಲೆ ರೆವೆನ್ಯೂ ಅಂತ ಸರ್ಚ್ ಮಾಡಬೇಕು. ರೆವೆನ್ಯೂ ಅಂತ ಸರ್ಚ್ ಮಾಡಿದರೆ ಅಪ್ಲಿಕೇಶನ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಈಗ ರೆವೆನ್ಯೂ ಸರ್ವಿಸಸ್ಸು ಆವಾಗಲೇ ಯುವರ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರ್ತಾಯಿತ್ತು. ಈಗ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೊದಲು ಈಗಲೂ ಬರ್ತಾಯಿದೆ. ಪ್ರೊಸೀಡ್ ಟು ರಿಸ್ಕ್ karnataka.government.in ಅನ್ಸೇಫ್ ಅಂತಿದೆ. ಅದರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕೊಡಬೇಕು. ದ ಪೇಜ್ ದಟ್ ಯು ಆರ್ ಲುಕಿಂಗ್ ದಟ್ ಯು ಎಂಟ್ ಆರ್ ರಿಟರ್ನಿಂಗ್ ದಟ್ ಪೇಜ್ ಮೈಟ್ ಕಾಸ್ ಆ್ಯಕ್ಷನ್ ಟು ಓಕೆ ಅಂತ ಕೊಡಬೇಕು. ಅದೇನು ಓದೋದೇನು ಬೇಕಾಗಿಲ್ಲ. ನೋಡಿ, ಈಗ ರೆವೆನ್ಯೂ ಸರ್ವಿಸಸ್ಸು ಓಪನ್ ಆಯಿತು. ಯಾವುದು ಇದು? ಗೂಗಲ್ ಕ್ರೋಮ್ನಲ್ಲೇ ಇನ್ಕಾಗ್ನಿಟೋ ಮೋಡ್ ಅಂತ ಇರುತ್ತೆ. ಆ ಮೋಡ್ನಲ್ಲಿ ಹಾಕಬೇಕು. ಗೂಗಲ್ ಕ್ರೋಮ್ನಲ್ಲಿ ಹಾಕಿದ ಮೇಲೆ ಸೇಮ್ ಯುವರ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರುತ್ತೆ. ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅನ್ಸೇಫ್ ಅಂತ ಆಪ್ಷನ್ ಕೆಳಗಡೆ ಬರುತ್ತೆ. ಮೊದಲಿಗೆ ಡೈರೆಕ್ಟಾಗಿ ಇನ್ಕಾಗ್ನಿಟೋ ಮೋಡ್ ಇರಲಿಲ್ಲ ಅಂದರೆ ಬರ್ತಾ ಇರಲಿಲ್ಲ. ಇದು ಬಂತು. ಇದು ಬಂದ ಮೇಲೆ ನೀವು ಕಾಸ್ಟ್ ಇನ್ಕಮು ನೀವು ಹಾಕ್ಬೋದು. ಸಿಂಪಲ್ ಆಗಿದೆ. ಇದು ಒಂದಾಯಿತು. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇಲ್ಲಿ ಮಾಜಿಲ್ಲಾ ಫೈರ್ಬಾಕ್ಸ್ ಏನಿರುತ್ತೆ ನಿಮ್ಮ ಲ್ಯಾಪ್ಟಾಪಲ್ಲೇ ಸಿಸ್ಟಮ್ PCಯಲ್ಲಿ ಮಾಜಿಲ್ಲಾ ಫೈರ್ಬಾಕ್ಸ್ ಓಪನ್ ಮಾಡಬೇಕು. ಮಾಜಿಲ್ಲಾ ಫೈರ್ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತ ನೋಡಿ, ಮಾಜಿಲ್ಲಾ ಫೈರ್ಬಾಕ್ಸ್ ಓಪನ್ ಆಗ್ತಾಯಿದೆ. ನೋಡಿ, ಫೈರ್ಬಾಕ್ಸ್ ಅಂತ ಬಂತು. ಮಾಜಿಲ್ಲಾ ಫೈರ್ಬಾಕ್ಸ್ ಆ್ಯಪ್ ಅಂದರೆ ಗೂಗಲ್ ಕ್ರೋಮ್ ಯಾವ ಥರನೋ ಮಾಜಿಲ್ಲಾ ಫೈರ್ಬಾಕ್ಸ್ನಲ್ಲಿ ಓಪನ್ ಮಾಡಬೇಕು. ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಬೇಕು. ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿದ ಮೇಲೆ ನಾರ್ಮಲಾಗಿ ಸೇವಾ ಸಿಂಧು ಅಂತೂ ಎಲ್ಲ ಇದರಲ್ಲಿ ಲಾಗಿನ್ ಆಗುತ್ತೆ. ನಮಗೆ ಬೇಕಾಗಿರೋದು ರೆವೆನ್ಯೂ ಸರ್ವಿಸಸ್ ಅಂದರೆ ನಾಡ ಕಚೇರಿಯ ಸೌಲಭ್ಯಗಳು ಹಾಕೋಕ್ಕೆ, ಕಾಸ್ಟ್ ಇನ್ಕಮ್ ಅಲ್ಲಿ ಯಾವುದೇ ಒಂದು ಆಗಬೇಕಾದ್ರೆ ರೆವೆನ್ಯೂ ಸರ್ವಿಸಸ್ ಸೇವಾ ಸಿಂಧು ಲಾಗಿನ್ ಓಪನ್ ಆಗ್ತಾಯಿದೆ. ಓಪನ್ ಆದಮೇಲೆ ನೋಡಿ, ವಿಂಡೋಸ್ 11 ಇರಬೇಕಿದು. ನೋಡಿ, ಅಪ್ಲೈ ಫಾರ್ ಸರ್ವಿಸಸ್ಸು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಕೊಡಬೇಕು. ಯೂಸರ್ ID ಪಾಸ್ವರ್ಡ್ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ವ್ಯೂ ಆಲ್ ಸರ್ವಿಸಸ್ಸಲ್ಲಿ ಅಪ್ಲೈ ಫಾರ್ ಸರ್ವಿಸಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ರೆವೆನ್ಯೂ ಅಂತ ಸರ್ಚ್ ಮಾಡಬೇಕು. ರೆವೆನ್ಯೂ ಅಂತ ಸರ್ಚ್ ಮಾಡಿದ ಮೇಲೆ
ಇಲ್ಲಿದೆ ನೋಡು, ಅಪ್ಲಿಕೇಶನ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಬರುತ್ತೆ. ಮಾಡಿದ ಮೇಲೆ ಕ್ಲಿಕ್ ಹಿಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಈ ಥರ ಬರುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ವಾರ್ನಿಂಗ್ ಪೊಟೆನ್ಷಿಯಲ್ ಸೆಕ್ಯೂರಿಟಿ ಅಂದರೆ ಯುವರ್ ಅಕೌಂಟ್ ಈಸ್ ನಾಟ್ ಪ್ರೈವೇಟ್ ಅಂತಲೇ ಬರುತ್ತೆ. ಇಲ್ಲಿ ಏನಿದೆ ಇಲ್ಲಿ ಆಪ್ಷನು ಅಡ್ವಾನ್ಸ್ಡ್ ಅಂತ ಇದೆ. ಅಡ್ವಾನ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ. ಎಕ್ಸೆಪ್ಟ್ ದಿ ರಿಸ್ಕ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ಬೋದು. ಎಕ್ಸೆಪ್ಟ್ ದಿ ರಿಸ್ಕ್ ಆ್ಯಂಡ್ ಕಂಟಿನ್ಯೂ ಅಂತ ಕೆಳಗಡೆ ಕೊಡ್ಬೋದು. ರೀಸೆಂಡ್ ಅಂತ ಕೊಟ್ಟು ಈ ಥರ ಪೇಜು ಓಪನ್ ಆಗುತ್ತೆ. ಇದರಲ್ಲಿ ಏನು ಇನ್ಕಾಗ್ನಿಟೋ ಮೋಡು ಅದು ಏನು ಹಾಕೋದು ಅವಶ್ಯಕತೆ ಇಲ್ಲ. ನೋಡಿ ಎರಡು ಟ್ರಿಕ್ಸು ಯಾವ ಥರ ಅಂತ ತೋರಿಸ್ಕೊಡಿ. ಮಾಜಿಲ್ಲ ಫೈರ್ ಬಾಕ್ಸ್ನಲ್ಲಿ ಯಾವ ಥರ ಯೂಸ್ ಮಾಡಬೇಕು ಮತ್ತು ಗೂಗಲ್ ಕ್ರೋಮ್ನಲ್ಲಿ ಫಸ್ಟ್ನೇದು ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಯಾರ್ಯಾರು ರೆವೆನ್ಯೂ ಸರ್ವಿಸಸ್ ಮಾಡೋದು ನಿಲ್ಲಿಸಿದಾರೋ ಅವರಿಗೆ ಶೇರ್ ಮಾಡಿ, ನೀವೇ ಸ್ವತಃ ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯುವರ್ ಅಕೌಂಟ್ ಈಸ್ ನಾಟ್ ಪ್ರೈವೇಟ್ ಎರರ್ ಯಾವ ಥರ ರಿಮೂವ್ ಮಾಡೋದಂತ ತೋರಿಸ್ಕೊಡ್ತೀನಿ.